ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅಪೂರ್ವ ಬಸವರಾಜ್ ರೆಡ್ಡಿ. ನನ್ನ ಶಾಲೆಯ ಹೆಸರು ಶ್ರೀ ಉಜ್ಜಯಿನಿ ಜಗದ್ಗುರು ಸಿದ್ದೇಶ್ವರ ಪ್ರೌಢಶಾಲೆ ಹೊರೂರು. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಈ ಚಟುವಟಿಕೆಯಲ್ಲಿ ನಾನು 10ನೇ ತರಗತಿಯ ವಿಜ್ಞಾನದ ವಿದ್ಯುತ್ ಶಕ್ತಿ ಪಾಠದಲ್ಲಿ ಬರುವ ವಾಹಕ ತಂತಿಯು ಅವಲಂಬಿಸಿರುವ ಅಂಶಗಳಲ್ಲಿನ ಮೊದಲನೇದನ್ನು ತಿಳಿಸಿಕೊಡುತ್ತೇನೆ. ಇದಕ್ಕಾಗಿ ನಾನು ಒಂದು ಕಾರ್ಡ್ಶೀಟ್ನಲ್ಲಿ 3 ಕೋಶಗಳು, ವಾಹಕ ತಂತಿ ಮತ್ತು ಒಂದು ಬಲ್ಬ್ ಅನ್ನು ಕಾಲ್ಪನಿಕವಾಗಿ ಗುರುತಿಸಿಕೊಂಡು ಕತ್ತರಿಸಿ ಒಂದು ಮಾದರಿಯನ್ನು ತಯಾರಿಸಿಕೊಂಡಿರುವೆ. ಒಂದು ಮಂಡಲದಲ್ಲಿ ಕಡಿಮೆ ಉದ್ದದ ವಾಹಕ ತಂತಿಯನ್ನು ತೆಗೆದುಕೊಂಡು ಕೋಶಗಳಿಗೆ ನಂತರ ಬಲ್ಬ್ಗೆ ಜೋಡಿಸಲಾಗಿರುತ್ತದೆ. ಅದರಂತೆ ಇನ್ನೊಂದು ಮಂಡಲದಲ್ಲಿ ಹೆಚ್ಚು ಉದ್ದದ ತಂತಿಯನ್ನು ಬಳಸಿಕೊಂಡು ವಿದ್ಯುತ್ ಮಂಡಲವನ್ನು ಪೂರ್ಣಗೊಳಿಸಿರುವೆ. ಈಗ ನೋಡಿ, ಕಡಿಮೆ ಉದ್ದದ ತಂತಿಗೆ ಜೋಡಿಸಿದ ಬಲ್ಬ್ ಹೆಚ್ಚು ಪ್ರಖರತೆಯನ್ನು ಹೊಂದಿದೆ. ಆದರೆ ಹೆಚ್ಚು ಉದ್ದದ ತಂತಿಯನ್ನು ಬಳಸಿರುವ ಮಂಡಲದಲ್ಲಿ ಬಲ್ಬ್ ಕಡಿಮೆ ಪ್ರಖರತೆಯನ್ನು ಹೊಂದಿದೆ. ಇದರಿಂದ ನಮಗೆ ತಿಳಿದು ಬರುವುದೇನೆಂದರೆ, ವಾಹಕದ ಉದ್ದ ಹೆಚ್ಚಾದಂತೆ ರೋಧಕವು ಹೆಚ್ಚಾಗುತ್ತದೆ. ಧನ್ಯವಾದಗಳು.